ತಾಮಾ ಮೂವಿದ ಅಫಿಷಿಯಲ್ ಟ್ರೈಲರ್ನ ರಿಲೀಸ್ ಮಾಡಿದರು. ಇದ್ರ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ನೇ ಹೇಳ್ತಾನು ಇದೇನು ಸೀರಿಯಸ್ ಇತ್ತು, ಏನು ಕಾಮಿಡಿ ಇತ್ತು, ಏನಿತ್ತು ಅನ್ನೋದು ನನಗಂದ್ರೆ ಲೆಕ್ಕ ಹರಿವತ್ತು ಇನ್ನೂ ಮಟ. ಯಾವ ಕಾರಣಕ್ಕಂದ್ರೆ ಟೀಸರ್ ನೋಡಿದಾಗ ಒಂದು ಸೀರಿಯಸ್ ಲುಕ್ ಅನ್ನ ನೋಡಿದ್ದು, ಆನಂತರ ಟ್ರೈಲರ್ ನೋಡಿದಾಗ ಗುರ್ತಾತು ಇದು ಸೀರಿಯಸ್ ಅಲ್ಲ, ಇದು ಫುಲ್ ಕಾಮಿಡಿ ಟೈಪ್ ಹೋಗುವಂಥ ಮೂವಿ ಅಂತೇಳಿ. ಯಾವ ಕಾರಣಕ್ಕಂದ್ರೆ ಟ್ರೈಲರು ನೋಡ್ತಾವ ನಾವು ಅನೇಕ ಸೀನ್ಗಳ ತಮ್ಮಿಯೊಂದು ಗಿರ್ ಅಂತೇಳಿ ಸಾಂಗ್ ತೊಗೊಂಡಾರು. ಅಂದ್ರೆ ಯಾವ ರೀತಿ ಒಳಗೆ ಹೋಗ್ತಿದೆ ಅಂತ ನನಗಂದ್ರೆ ಅರ್ಥ ಆಗ್ತಿಲ್ಲ. ಅಂದ್ರೆ ಸ್ತ್ರೀ ಯೂನಿವರ್ಸ್ ಒಳಗೆ ಈ ಥರ ಮೂವಿ ಒಂದು ಯಾಕೋ ಸುಟೇಬಲ್ ಅನಿಸ್ತೈತೋ ಏನಿಲ್ಲೋ ಅಂತೇಳಿ ಗೊತ್ತಿಲ್ಲ. ಬಟ್ ಒಂದು ಮೂವಿ ಬರೋ ಮಟ್ಟ ಜಡ್ಜ್ ಮಾಡೋಕ್ಕೆ ಸಾಧ್ಯ ಇಲ್ಲ ಒಂದು ಟ್ರೈಲರ್ ಮ್ಯಾಗ ಅಷ್ಟೇ. ಬಟ್ ಟ್ರೈಲರ್ ಬಗ್ಗೆ ಮಾತಾಡೋದಾದ್ರೆ ಒಂದು ಲೆಕ್ಕದಲ್ಲೇ ನೋಡ್ರೆ ಒಂದು ಕಾಮಿಡಿ ಟೈಪ್ ಒಳಗೆ ಚಲೋ ಇತ್ತು. ಅಂದ್ರೆ ಒಂದು ಯಾವುದೋ ಲೋಕ, ಆ ಲೋಕಕ್ಕೆ ತಾಮಾ ಅನ್ನವ ಒಡೆಯ ಆಗಿದಾನು. ಆನಂತರ ನವಾಜುದ್ದೀನ್ ಅವರ ಒಂದು ವಿಲನ್ ರೋಲ್ ಅಥವಾ ಅದ ಕಾಮಿಡಿ ವಿಲನ್ ರೋಲ್ ಏನರ ಅಥವಾ ವಿಲನ್ ರೋಲ್ ಈ ರೀತಿ ಒಳಗೆ ಒಂದು ಕಾನ್ಸೆಪ್ಟ್ ಒಳಗೆ ನವಾಜುದ್ದೀನ್ ಅವರದಾರು. ಲೆವೆಲ್ ಅಪ್ ಆ್ಯಕ್ಟಿಂಗ್ ಅವ್ರದಂತ್ರಿ ಈ ಒಂದು ಮೂವಿ ಒಳಗೆ ನಮ್ಗೆ ನೋಡಕ್ಕೆ ಸಿಗ್ತೈತಿ. ಆನಂತರ ಆಯುಷ್ಮಾನ್, ಆ ನಂತರ ರಶ್ಮಿಕಾ ಅವರ ಮೇನ್ ರೋಲ್ ಒಳಗೆ ಈ ಒಂದು ಮೂವಿ ಒಳಗೆ ಕಾಣಿಸ್ಕೊಳ್ತಾರ. ಅಂದ್ರೆ ಒಂದು ಯೂನಿವರ್ಸ್ ಐತಿ ತಾಮಾ ಅಂತೇಳಿ ಒಂದು ಅವ್ರದ್ದು ಏನೋ ಒಂದು ಇದು ಐತಲ್ಲ, ಅದಕ್ಕೆ ಹೆಡ್ ಅದಾನು. ತಾಮಾ ಯಾಕಸ ನವಾಜುದ್ದೀನ್ ನಾ ತಾಮಾ ಹಾಕಣ ಅಂತ ಹೇಳೋದು ನಾವು ಕೇಳಿದೆವು. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಆ ಸೀನ್ ನೋಡಿದಾಗ ಇದೊಂದು ಥರ ಬೇರೆ ಜನಾಂಗಕ್ಕೆ ಸಂಬಂಧಪಟ್ಟಂಥ ಮೂವಿ ಅನಿಸ್ತು. ಈ ಥರದ ಒಂದು ಹೊಸದನ್ನು ಇದುವರೆಗೂ ಮೇಡಾಕ್ದವ್ರು ಟ್ರೈ ಮಾಡಿರ್ಕಿಲ್ಲ, ಇದ್ರೊಳಗೆ ಟ್ರೈ ಮಾಡತ್ತಾರು. ನೋಡೋಣ ಯಾವ ರೀತಿಯಾಗಿ ಮೂವಿ ಇರ್ತದೆ ಅಂತೇಳಿ. ಬಟ್ ಟ್ರೈಲರ್ ಒಳಗೆ ನನ್ನ ಪ್ರಕಾರ ಹೇಳ್ತಾನು ಒಂದು ಕಾಮಿಡಿ ಥರನೇ ಇತ್ತು. ಅಂದ್ರೆ ಮೂವಿ ಇದೇ ಥರ ಹೋಗೋ ಚಾನ್ಸ್ ಐತಿ. ಅಂದ್ರೆ ಅನೇಕ ಸೀನ್ಗಳು, ವೆರೈಟಿ ಸೀನ್ಗಳು ನಾವು ನೋಡಿದ್ವು. ಅಂದ್ರೆ ಆಲ್ಮೋಸ್ಟ್ ಬೇರೆ 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 ಕಡೆ ಸೀನ್ಗಳ. ಅಂದ್ರೆ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಒಂದು ಕಾಮಿಡಿ ಟೈಪ್ ಹೋಗೋ ಚಾನ್ಸ್ ಐತಿ ಬಹಳಷ್ಟು ಕಡೆ ಅಂದ್ರೆ ನೋಡ್ರಿ. ಅಂದ್ರೆ ಮಿನಿಮಮ್ 60% ಕಾಮಿಡಿ ಮ್ಯಾಗ ಒಂದು ಮೂವಿ ಡಿಪೆಂಡ್ ಐತಿ. ಅಂದ್ರೆ ಒಂದು ಸೀರಿಯಸ್ನೆಸ್ ಇರುವಂಥ ಸೀನ್ಗಳು ಕೂಡ ಕಾಮಿಡಿ ಮಾಡೋಕೆ ಟ್ರೈ ಮಾಡಿದಾರು. ಆ ಕಾರಣಕ್ಕೆ ಹೇಳಿ. ಆನಂತರ ರಶ್ಮಿಕಾ ಅವ್ರ ಆ್ಯಕ್ಟಿಂಗ್ ಎಲ್ಲೋ ಒಂದು ಚೂರು ಮಟ್ಟಿಗೆ ಕಡಿಮೆ ಅನಿಸ್ತು. ಅಂದ್ರೆ ಇನ್ನೂ ಕೂಡ ಬೆಟರ್ ಮಾಡ್ಬೋದಿತ್ತು. ನಾವು ಸ್ತ್ರೀ ಒಳಗೆ ನೋಡಿದಂಥ ಶ್ರದ್ಧಾ ಕಪೂರ್ ಅವ್ರ ಆ್ಯಕ್ಟಿಂಗಕ್ಕೆ ಹೋಲಿಸಿರ ಇದೇನೂ ಅಲ್ಲ. ಒಂದು ರಶ್ಮಿಕಾ ಅವ್ರ ಆ್ಯಕ್ಟಿಂಗ ಒಂದು ಟ್ರೈಲರ್ ಒಳಗೆ ನೋಡೋಣ ಮೂವಿ ಒಳಗೆ ಯಾವ ರೀತಿ ಇರ್ತದೆ ಅಂತೇಳಿ. ಬಟ್ ಟ್ರೈಲರ್ ಒಳಗೆ ಇನ್ನೂ ಚಲೋ ಆಗಬೇಕಿತ್ತು. ಅದನ್ನು ಚಲೋ ಮಾಡ್ತಾರಂತ ಅನ್ಕೊಂಡವು. ನೋಡೋಣ ಯಾವ ರೀತಿಯಾಗಿ ಇರ್ತದೆ ಅಂತೇಳಿ. ಇದಾಗಿತ್ತು ತಾಮಾ ಮೂವಿದೊಂದು ಟ್ರೈಲರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಅದರ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ.